ಅಮೆರಿಕ ಹೋಗೋದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಇದ್ದಂತಹ ನಿರ್ಬಂಧ ಈಗ ತೆರವುಗೊಂಡಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅಮೆರಿಕ ಭೇಟಿಗೆ ವಿಧಿಸಿದ್ದ ನಿರ್ಬಂಧ ತೆರವಾಗಿದೆ. ವೀಸಾ ನಿರ್ಬಂಧ ತೆರವುಗೊಳಿಸಿದ ವಿದೇಶಾಂಗ ಸಚಿವಾಲಯ. ಸಿದ್ದು ಸಚಿವ ಸಂಪುಟದ ಪ್ರಮುಖ ಮತ್ತು ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಅಮೆರಿಕ ಹೋಗೋದಕ್ಕೆ ನಿರ್ಬಂಧ ವಿಧಿಸಲಾಗಿತ್ತು. ಆ ಭೇಟಿ ನಿರ್ಬಂಧ ಈಗ ತೆರವಾಗಿದೆ. ವೀಸಾ ನಿರ್ಬಂಧ ತೆರವುಗೊಳಿಸಿದ ವಿದೇಶಾಂಗ ಸಚಿವಾಲಯ. ಅಮೆರಿಕಕ್ಕೆ ಹೋಗದಂತೆ ಯಾಕೆ ನಿರ್ಬಂಧ ಹೇರಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಸ್ಪಷ್ಟನೆ ಕೇಳಿ ವಿದೇಶಾಂಗ ಸಚಿವಾಲಯಕ್ಕೆ ಪತ್ರ ಬರೆದಿದ್ದ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಪತ್ರದ ಬೆನ್ನಲ್ಲೇ ವೀಸಾ ನಿರ್ಬಂಧ ತೆರವುಗೊಳಿಸಿದ ಕೇಂದ್ರ ಸರ್ಕಾರ. ಅಮೆರಿಕಕ್ಕೆ ಹೋಗಲು ಸಚಿವ ಪ್ರಿಯಾಂಕ್ ಖರ್ಗೆಗೆ ಅನುಮತಿಯನ್ನು ಕೊಡಲಾಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅಮೆರಿಕ ಭೇಟಿಗೆ ವಿಧಿಸಿದ್ದ ನಿರ್ಬಂಧ ತೆರವಾಗಿದೆ. ವೀಸಾ ನಿರ್ಬಂಧ ತೆರವುಗೊಳಿಸಿದ ವಿದೇಶಾಂಗ ಸಚಿವಾಲಯ. ಅಮೆರಿಕಕ್ಕೆ ಹೋಗದಂತೆ ಯಾಕೆ ನಿರ್ಬಂಧ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಸ್ಪಷ್ಟನೆ ಕೇಳಿ ವಿದೇಶಾಂಗ ಸಚಿವಾಲಯಕ್ಕೆ ಪತ್ರ ಬರೆದಿದ್ದ ಪ್ರಿಯಾಂಕ್ ಖರ್ಗೆ ಆದ್ರೆ ಅದಕ್ಕೆ ಉತ್ತರವನ್ನ ಕೊಟ್ಟಿರಲಿಲ್ಲ. ಪ್ರಿಯಾಂಕ್ ಖರ್ಗೆ ಅಮೆರಿಕ ಭೇಟಿಗೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರಿಯಾಂಕ್ ಖರ್ಗೆ ಅಮೆರಿಕ ಹೋಗೋದಕ್ಕೆ ಹೊರಟಿದ್ರು, ಆದ್ರೆ ಅವರಿಗೆ ತಡೆ ಇತ್ತು. ಅವರ ವೀಸಾಗೆ ನಿರ್ಬಂಧವನ್ನು ವಿಧಿಸಿದ್ರು. ಜೂನ್ 14ರಿಂದ ಜೂನ್ 27ರವರೆಗೆ ವಿದೇಶ ಪ್ರವಾಸಕ್ಕೆ ಅನುಮತಿ ಕೋರಿದ್ರು. ಕರ್ನಾಟಕ ಸರ್ಕಾರದ ಪರವಾಗಿ ಸಚಿವನಾಗಿ ಪ್ರವಾಸಕ್ಕೆ ಅನುಮತಿ ಕೋರಿದ್ರು. ಆದರೆ ಮೇ 15ರಂದೇ ವಿದೇಶಾಂಗ ಸಚಿವಾಲಯದ ಅನುಮತಿ ಕೋರಿದ್ದ ಪ್ರಿಯಾಂಕ್ ಖರ್ಗೆ ಜೂನ್ 14ರಿಂದ ಜೂನ್ 27ರವರೆಗೆ ವಿದೇಶ ಪ್ರವಾಸಕ್ಕೆ ಅನುಮತಿಯನ್ನು ಕೋರಿದ್ರು. ಕರ್ನಾಟಕ ಸರ್ಕಾರದ ಪರವಾಗಿ ಸಚಿವನಾಗಿ ಪ್ರವಾಸಕ್ಕೆ ಅನುಮತಿಯನ್ನು ಕೋರಿದ್ರು. ಮೇ 15ರಂದೇ ವಿದೇಶಾಂಗ ಸಚಿವಾಲಯದ ಅನುಮತಿ ಕೋರಿದ್ದ ಪ್ರಿಯಾಂಕ್ ಖರ್ಗೆ ಫ್ರಾನ್ಸ್, ಅಮೆರಿಕಾದಲ್ಲಿ ಒಟ್ಟು 25 ಅಧಿಕೃತ ಸರ್ಕಾರಿ ಭೇಟಿಗಳ ಬಗ್ಗೆ ಮಾಹಿತಿ. ಅಮೆರಿಕ, ಫ್ರಾನ್ಸ್ ಪ್ರಮುಖ ಕಂಪನಿಗಳ ಜೊತೆಗೆ ಸರ್ಕಾರದ ಪರವಾಗಿ ಮಾತುಕತೆಗಾಗಿ ಭೇಟಿ. ಆದರೆ ಜೂನ್ 4ರಂದು ಸಚಿವರು ಅಧಿಕಾರಿಗಳ ನಿಯೋಗಕ್ಕೆ ಅನುಮತಿ ನಿರಾಕರಿಸಿದ್ದ ಕೇಂದ್ರ ಸರ್ಕಾರ. ಸಚಿವರು ಇಲ್ಲದೆ ಅಧಿಕಾರಿಗಳ ನಿಯೋಗಕ್ಕಷ್ಟೇ ಅನುಮತಿಗಾಗಿ ಜೂನ್ 6ರಂದು ಅರ್ಜಿ. ಸಚಿವ ಪ್ರಿಯಾಂಕ್ ಖರ್ಗೆ ಇಲ್ಲದ ನಿಯೋಗಕ್ಕೆ ಪ್ರವಾಸಕ್ಕೆ ಜೂನ್ 11ರಂದು ಅನುಮತಿ. ಕಿಯೋನಿಕ್ಸ್ ಅಧ್ಯಕ್ಷರಿಂದಲೂ ವಿದೇಶ ಪ್ರವಾಸಕ್ಕೆ ಅನುಮತಿ ಕೋರಿ ಜೂನ್ 12ರಂದು ಅರ್ಜಿ. ಆ ಅರ್ಜಿಯನ್ನ ಕೇವಲ 2 ದಿನದಲ್ಲೇ ಕ್ಲಿಯರ್ ಮಾಡಿದ ವಿದೇಶಾಂಗ ಸಚಿವಾಲಯ. ಆದರೆ ಯಾವುದೇ ಕಾರಣ ನೀಡದೆ ಪ್ರಿಯಾಂಕ್ ಖರ್ಗೆ ಅಮೆರಿಕ ಪ್ರವಾಸಕ್ಕೆ ನಿರ್ಬಂಧವನ್ನು ವಿಧಿಸಿತ್ತು. ಯಾವುದೇ ಕಾರಣವನ್ನು ನೀಡದೆ ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿ. ಈ ತರಹದೊಂದು ತಾರತಮ್ಯ ಯಾಕೆ? ಪ್ರಿಯಾಂಕ್ ಖರ್ಗೆ ಸರ್ಕಾರದ ಪರವಾಗಿ ವಿದೇಶ ಪ್ರವಾಸ ಕೈಗೊಂಡಾಗ ಅದಕ್ಕೆ ನಿರ್ಬಂಧ ವಿಧಿಸೋದು, ಅದು ಕೂಡ ಸಕಾರಣದಿಂದ, ಕಾರಣವೇ ಇಲ್ಲ ಅಲ್ಲಿ. ಯಾಕೆ ನಿರ್ಬಂಧ ಹೇರ್ತಾ ಇದ್ದೀರಿ ಅಂತ ಕೇಳಿದ್ರೆ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವಾಲಯದ ಉತ್ತರವೇ ಇರಲಿಲ್ಲ. ಅದರರ್ಥ ಉತ್ತರ ಗೊತ್ತಿಲ್ಲದ ಪ್ರಶ್ನೆಯನ್ನ ಹಾಕಿತ್ತ ಹಾಗಾದ್ರೆ ಕೇಂದ್ರ ಸರ್ಕಾರ. ಒಬ್ಬ ಮನುಷ್ಯನ ಸ್ವಾತಂತ್ರ್ಯವನ್ನ ಹರಣ ಮಾಡುವಂತ ಕೆಲಸನ ಇದು. ಒಬ್ಬ ಜನಪ್ರತಿನಿಧಿಯಾಗಿ ಸರ್ಕಾರದ ಭಾಗವಾಗಿ ವಿದೇಶಿ ಪ್ರವಾಸವನ್ನು ಕೈಗೊಳ್ಳೋದು ತಪ್ಪ, ಅಪರಾಧನ. ಸಚಿವರು ಇಲ್ಲದೆ ಅಧಿಕಾರಿಗಳ ನಿಯೋಗಕ್ಕಷ್ಟೇ ಅನುಮತಿಗಾಗಿ ಜೂನ್ 6ರಂದು ಅರ್ಜಿ. ಸಚಿವ ಪ್ರಿಯಾಂಕ್ ಖರ್ಗೆ ಇಲ್ಲದ ನಿಯೋಗಕ್ಕೆ ಪ್ರವಾಸ ಹೋಗೋದಕ್ಕೆ ಜೂನ್ 11ರಂದು ಅನುಮತಿಯನ್ನು ಕೊಡಲಾಗಿತ್ತು. ಕಿಯೋನಿಕ್ಸ್ ಅಧ್ಯಕ್ಷರಿಂದಲೂ ವಿದೇಶ ಪ್ರವಾಸಕ್ಕೆ ಅನುಮತಿ ಕೋರಿ ಜೂನ್ 12ರಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಆ ಅರ್ಜಿಯನ್ನು ಕೇವಲ 2 ದಿನದಲ್ಲೇ ಕ್ಲಿಯರ್ ಮಾಡಿದ ವಿದೇಶಾಂಗ ಸಚಿವಾಲಯ. ಆದರೆ ಯಾವುದೇ ಕಾರಣ ನೀಡದೆ ಪ್ರಿಯಾಂಕ್ ಖರ್ಗೆ ಅಮೆರಿಕ ಪ್ರವಾಸಕ್ಕೆ ನಿರ್ಬಂಧಿಸಿತ್ತು. ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಜೂನ್ 14ರಿಂದ ಜೂನ್ 27ರವರೆಗೆ ವಿದೇಶ ಪ್ರವಾಸಕ್ಕೆ ಅನುಮತಿ ಕೋರಿದ್ದರು. ಕರ್ನಾಟಕ ಸರ್ಕಾರದ ಪರವಾಗಿ ಸಚಿವನಾಗಿ ಪ್ರವಾಸಕ್ಕೆ ಅನುಮತಿಯನ್ನು ಕೋರಿದ್ರು. ಮೇ 15ರಂದೇ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಸೊ ಯಾವುದೇ ಕಾರಣವನ್ನು ಕೊಡದೆ ಅಮೆರಿಕ ಪ್ರವಾಸಕ್ಕೆ ನಿರ್ಬಂಧವನ್ನು ವಿಧಿಸೋದು ಎಷ್ಟು ಸರಿ ಎನ್ನುವಂಥ ಪ್ರಿಯಾಂಕ್ ಖರ್ಗೆಯ ಪ್ರಶ್ನೆಗೆ ಈವರೆಗೂ ಕೂಡ ಕೇಂದ್ರ ಸರ್ಕಾರ ಆಗಿರಲಿ, ವಿದೇಶಾಂಗ ಸಚಿವಾಲಯ ಆಗಿರಲಿ ಸಮರ್ಥವಾದಂಥ ಉತ್ತರವನ್ನು ಕೊಡಲಿಲ್ಲ. ಸೊ ಪ್ರಿಯಾಂಕ್ ಖರ್ಗೆಯೂ ಕೂಡ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಿದರು. ಒಟ್ಟಾರೆ ಈಗ ಅವರ ಮೇಲಿದ್ದಂತಹ ನಿರ್ಬಂಧಕ್ಕೆ ತೆರವು ಸಿಕ್ಕಿದೆ. ಸೊ ಅವರ ವೀಸಾ ನಿರ್ಬಂಧವನ್ನು ತೆರವುಗೊಳಿಸಿದಂತಹ ವಿದೇಶಾಂಗ ಸಚಿವಾಲಯ.
ಪ್ರಿಯಾಂಕ್ ಖರ್ಗೆ ಅಮೆರಿಕ ಪ್ರವಾಸಕ್ಕೆ ನಿರ್ಬಂಧ ವಿಧಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ತರಹದ ಉತ್ತರವು ಕೊಟ್ಟಿರಲಿಲ್ಲ. ಯಾವುದೇ ಕಾರಣವನ್ನು ಕೂಡ ನೀಡದೆ ಅವರ ವೀಸಾಗೆ ನಿರ್ಬಂಧವನ್ನು ವಿಧಿಸಲಾಗಿತ್ತು ವಿದೇಶಾಂಗ ಸಚಿವಾಲಯ. ಸೊ ಅದನ್ನು ಪ್ರಶ್ನೆ ಮಾಡಿದಂಥ ಪ್ರಿಯಾಂಕ್ ಖರ್ಗೆ ನಿಜಕ್ಕೂ ಕೂಡ ಇದು ಒಂದು ತರಹದ ತಾರತಮ್ಯ, ಇದೊಂದು ತರಹದ ಅನ್ಯಾಯ. ಸೊ ಕರ್ನಾಟಕ ಸರ್ಕಾರದ ಪರವಾಗಿ ವಿದೇಶ ಪ್ರವಾಸವನ್ನು ಕೈಗೊಳ್ಳೋದೇ ತಪ್ಪ, ಜನಪ್ರತಿನಿಧಿಯಾಗಿ ಈ ತರಹದೊಂದು ಪ್ರಶ್ನೆಯನ್ನು ಕೂಡ ಮುಂದಿಟ್ಟಿದ್ರು. ಫ್ರಾನ್ಸ್ ಅಮೆರಿಕಾದಲ್ಲಿ ಒಟ್ಟು 25 ಅಧಿಕೃತ ಸರ್ಕಾರಿ ಕಚೇರಿಗಳ ಭೇಟಿ, ಅದಕ್ಕೂ ಕೂಡ ಪ್ಲ್ಯಾನನ್ನು ಮಾಡ್ಕೊಂಡಿದ್ರು. ಸೊ ಈ ಎಲ್ಲದಕ್ಕೂ ಕೂಡ ಎಳ್ಳು ನೀರು ಬಿಟ್ಟಿದ್ದ ಕೇಂದ್ರ ಸರ್ಕಾರ. ಸೊ ಈಗ ಅವರ ವೀಸಾದ ಮೇಲಿದ್ದಂಥ ನಿರ್ಬಂಧವನ್ನು ತೆರವುಗೊಳಿಸಿದೆ ಕೇಂದ್ರ ವಿದೇಶಾಂಗ ಸಚಿವಾಲಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.